2024ರ ಚುನಾವಣಾ ಮಹಾಯುದ್ಧಕ್ಕೆ ಇವತ್ತೇ ಮುಹೂರ್ತ. ಲೋಕಸಭಾ ಚುನಾವಣಾ ಘೋಷಣೆಗೆ ಕ್ಷಣಗಣನೆ ಶುರುವಾಗಿದ್ದು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ನಡೆಸಲಿದೆ. ಲೋಕಸಭಾ ಚುನಾವಣಾ ವೇಳಾಪಟ್ಟಿಯನ್ನ ಆಯೋಗ ಘೋಷಿಸಲಿದೆ. ಈ ಬಾರಿ 7 ರಿಂದ 8 ಹಂತಗಳಲ್ಲಿ ಮತದಾನ ನಡೆಯುವ ಸಾಧ್ಯತೆ ಇದೆ. ಇನ್ನು ಕರ್ನಾಟಕದಲ್ಲಿ ಯಾವತ್ತು ಮತದಾನ ಅನ್ನೋದು ಸದ್ಯದ ಕುತೂಹಲ. ಇದೆಲ್ಲದಕ್ಕೂ ಉತ್ತರ ಇವತ್ತು ಮಧ್ಯಾಹ್ನ 3 ಗಂಟೆ ಬಳಿಕ ಸಿಗುತ್ತೆ. 3 ಗಂಟೆಗೆ ಆಯೋಗದ ಸುದ್ದಿಗೋಷ್ಠಿ, ಅಲ್ಲಿ ದಿನಾಂಕ ಘೋಷಣೆಯಾಗತ್ತೆ. ಜೊತೆಗೆ ಈ ಬಾರಿಯಂತೂ ವಿಶ್ವ ದಾಖಲೆಗೆ ಕಾರಣವಾಗಲಿದೆ ಭಾರತ ಚುನಾವಣೆ. ಯಾಕಂದ್ರೆ 100 ಕೋಟಿ ದಾಟಲಿದೆ ಅರ್ಹ ಮತದಾರರ ಸಂಖ್ಯೆ. ಏಪ್ರಿಲ್ ಮತ್ತು ಮೇನಲ್ಲಿ ದೇಶಾದ್ಯಂತ ಚುನಾವಣೆಯಾಗುತ್ತೆ. ಮೇ 30ರೊಳಗೆ ಚುನಾವಣಾ ಫಲಿತಾಂಶ ಪ್ರಕಟ ಆಗೋ ಸಾಧ್ಯತೆ ಇದೆ. ಆಂಧ್ರ ಸೇರಿ 4 ರಾಜ್ಯಗಳ ವಿಧಾನಸಭೆಗೂ ಕೂಡ ಇವತ್ತೇ ಚುನಾವಣಾ ದಿನಾಂಕ ಘೋಷಣೆಯಾಗಲಿದ್ದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿಯನ್ನು ಮಧ್ಯಾಹ್ನ 3 ಗಂಟೆಗೆ ನಡೆಸ್ತಾರೆ. ಆಯೋಗ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳಲಿದೆ. ಯಾವಾಗ ಮತದಾನ, ಯಾವಾಗ ಫಲಿತಾಂಶ, ಯಾವ ರಾಜ್ಯದಲ್ಲಿ ಎಷ್ಟು ಹಂತದಲ್ಲಿದೆ, ಎಲ್ಲದಕ್ಕೂ ಕೂಡ ಪ್ರಶ್ನೆಗೂ ಉತ್ತರ ಇವತ್ತು ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.